ನಾನು ರಮ್ಯಾ. ಇದು ಶನಿವಾರದ ಮಿನಿ ವ್ಲಾಗ್. ನಮ್ಮ ಹಸ್ಬೆಂಡ್ಗೆ ಇವತ್ತು ವೀಕ್ಲಿ ಆಫ್ ಆಗಿರೋದ್ರಿಂದ ಗ್ಯಾಸ್ ಸ್ಟೋವ್ನ ಸರ್ವಿಸ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಮಗನಿಗೂ ಸಮ್ಮರ್ ಹಾಲಿಡೇಸು ಸ್ಟಾರ್ಟ್ ಆಗಿದೆ. ಅವನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಿದ್ದಾನೆ. ಮತ್ತು ಇವತ್ತು ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟು ಮತ್ತು ಲಂಚಿಗೆ ಅಂತ ಬೆಂಡೆಕಾಯಿ ಹುಳಿ ಸಾರನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಾಗೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಇನ್ಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ. ನಲ್ಲಿಕಾಯಿನ ತೊಗೊಂಬಂದು ತುರಿದ್ಬಿಟ್ಟು ಬಿಸಿಲಲ್ಲಿ ಇಟ್ಕೊಂಡು ಇದನ್ನು ಪೌಡರ್ ಮಾಡಿಕೊಂಡು ಬಿಸಿನೀರು ಜೊತೆಗೆ ಹಾಕ್ಕೊಂಡು ಡೈಲಿ ಕುಡಿಯೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಬಿಸಿಲುಗಾಲ ಸ್ಟಾರ್ಟ್ ಆದ್ದರಿಂದ ಅವಾಗವಾಗ ಜ್ಯೂಸ್ ಕುಡಿಬೇಕು ಅನಿಸುತ್ತೆ. ಅದಕ್ಕಂತಲೇ ನಾನು ಐಸ್ ಕ್ಯೂಬ್ ಟ್ರೇಯಲ್ಲಿ ನೀರನ್ನ ತುಂಬಿಸಿಟ್ಕೊತಿದ್ದೀನಿ. ಮತ್ತು ನಾನು ತುಂಬ ವರ್ಷದಿಂದ ತೆಂಗಿನಕಾಯಿ ನಾರನ್ನ ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತಿದ್ದೀನಿ. ಇದರಿಂದ ಬೆನಿಫಿಟ್ ಏನಂದರೆ, ಇವಾಗ ನಾವು ತೆಂಗಿನಕಾಯಿ ನಾರಿಂದ ಪಾತ್ರೆ ಉಜ್ಜುವಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಬೇಗನೆ ಕ್ಲೀನ್ ಆಗೋ ಥರ ಫೀಲು. ಹಾಗೆ ಇದರಲ್ಲಿ ತುಂಬ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು. 1 or 2 ವಾಶ್ಗಳೂ ನಾವು ಅದನ್ನು ತೆಗೆದಾಕ್ಬಿಡ್ಬೋದು. ಮತ್ತು ಇದು ನಮಗೆ ನ್ಯಾಚುರಲಾಗಿ ಸಿಕ್ಕುತ್ತೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಅಕ್ಕಿನೂ ಸಹ ಖಾಲಿ ಆಯಿತು. ಅದಕ್ಕಂತ ನಾನು ಲಾಸ್ಟಲ್ಲಿ ಮಿಕ್ಕಿರೋ ಅಕ್ಕಿನ ಒಂದು ಗ್ಲಾಸಲ್ಲಿ ತೆಗೆದಿಟ್ಬಿಟ್ಟು ಅದು ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ ಇಟ್ಕೊಂಡಿದ್ದಾಯಿತು. ಮತ್ತು ಇವತ್ತು ತುಂಬಾ ಕ್ರೇವಿಂಗ್ ಅಂತ ಅನ್ನಿಸ್ತು. ಏನಂದರೆ ಆನಿಯನ್ ಬೋಂಡ ತಿನ್ನೋದು. ಅದಕ್ಕಂತಲೇ ನಾನು ಆನಿಯನ್ ಬೋಂಡನ ಮಾಡ್ಕೊತಿದ್ದೀನಿ. ಇದ್ರ ಸೈಡ್ ಬೈ ಸೈಡಲ್ಲೇ ಅನ್ನಕ್ಕೂ ಇಟ್ಟಾಯಿತು ಮತ್ತು ಅನ್ನನ ಬಗ್ಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.